ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ವಿಷಯ ಬಂದು ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್. ಈ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ನ ಹಾಸ್ಟೆಲ್ ವಾರ್ಡನ್ ಒಂದು ರಿಕ್ರೂಟ್ಮೆಂಟ್ ಜಾಬ್ ರೋಲಿಗೆ ಈ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಬೇಸ್ಡ್ ಆನ್ ತುಂಬ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಈಗ ಆಲ್ರೆಡಿ ನಾನು ಹಾಸ್ಟೆಲ್ ವಾರ್ಡನ್ಗಿರುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಹಾಗೆ ಹಾಸ್ಟೆಲ್ ವಾರ್ಡನ್ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ನೀವು ಯಾರ್ಯಾರು ಆ ಒಂದು ವಿಡಿಯೋನ ನೋಡಿಲ್ವೋ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಏನೇನು ಸಿಲೆಬಸ್ ಇದೆ ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಬಹುದು. ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನೇನಿದೆ ಇದರಲ್ಲಿ ಅಂದ್ಬಿಟ್ಟು ಅಂತ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡಲ್ಲಿ ಹ್ಯಾಂಡ್ಲಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ನಿಮಗೆ ಗೊತ್ತೇ ಇರುತ್ತೆ, ಒಂದು ಕಾಮನ್ ಆಗಿ ಹಾಸ್ಟೆಲ್ ವಾರ್ಡನ್ ಅಂತ ಅಂದಾಗ ಹಾಸ್ಟೆಲಲ್ಲಿರುವ ಎಲ್ಲ ಮಕ್ಕಳನ್ನು ಸಂಭಾಳಿಸೋದು ಹೇಗೆ, ಅದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿ ನಮಗೆ ಗೊತ್ತಿರಬೇಕು. ಮ್ಯಾನೇಜಿಂಗ್ ದ ಕನ್ಸ್ಯೂಮಬಲ್ ಆ್ಯಂಡ್ ಇನ್ವೆಂಟರೀಸ್ ಆಫ್ ದಿ ಹಾಸ್ಟೆಲ್ಸ್. ಹಾಸ್ಟೆಲಲ್ಲಿ ಇರುವಂತಹ ಏನೇ ಮೆಟೀರಿಯಲ್ಸ್ ಆಗಿರ್ಬೋದು, ಮಕ್ಕಳಿಗೆ ಪ್ರೊವೈಡ್ ಮಾಡುವಂತಹ ಇದರ ಬೆಡ್ ಆಗಿರ್ಬೋದು, ಬೆಡ್ಶೀಟ್ಸ್, ಫುಡ್, ಎನಿಥಿಂಗ್, ಅದು ಎಲ್ಲ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ನಾವು ಈ ಒಂದು ಯೂನಿಟಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಎನ್ಶೂರಿಂಗ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ಚಿಲ್ಡ್ರನ್. ಈಗ ಎಲ್ಲ ಮಕ್ಕಳು ಜೊತೇಲಿ ಇದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಅಲ್ಲಿ ಒಂದು ಸೇಫ್ಟಿನ ನಾವು ಕಾಪಾಡ್ಕೋಬೇಕಾಗುತ್ತೆ. ಈಗ ಒಂದು 10-15 ಮಕ್ಕಳಿದ್ದಾಗ ನಮ್ಮ ಕಣ್ಮುಂದೆ ಇದ್ದಾಗ ಅದನ್ನು ನಾವು ಈಸಿಯಾಗಿ ಹೇಗೋ ಫಾಲೋ ಅಪ್ ಮಾಡ್ಬೋದು. ಆದರೆ ಹಾಸ್ಟೆಲ್ ಅಂತ ತಗೊಂಡಾಗ ಏನಿಲ್ಲ ಅಂದರೂ ಮಿನಿಮಮ್ 150 to 200 ಸ್ಟೂಡೆಂಟ್ಸ್ ಇರ್ತಾರೆ. ಅವರನ್ನು ಹೇಗೆ ಸಂಭಾಳಿಸ್ಬೋದು ಮತ್ತು ಆ ಮಕ್ಕಳ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬಗ್ಗೆ ನಮಗೆ ಗೊತ್ತಿರಬೇಕು. ಎಂಜೂರಿಂಗ್ ಅ ಸೆಗ್ರಿಗೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಯೂಶ್ವಲ್ ಆಗಿ ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಡೋಕ್ಕೇ ಹೆದರ್ತಾರೆ. ಸೊ ಯಾವುದೋ ಒಂದು ಕಾರಣಕ್ಕೆ ಮೇ ಬಿ ಅಲ್ಲಿ ಸೆಕ್ಯೂರಿಟಿ ಇಲ್ದಿರೋ ಇರಬಾರ್ದು, ಸೇಫ್ ಇಲ್ದಿರೋ ಇರೋತ್ತೇನೋ ಅನ್ನೋ ಒಂದು ಕಾರಣಕ್ಕೆ ನಮ್ಗೆ ಗೊತ್ತಿರಬೇಕು ಒಂದು ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಯೂನಿಟಲ್ಲಿ ಕಲ್ತ್ಕೋಬೋದು. ನೆಕ್ಸ್ಟ್ ಎನ್ಶೂರಿಂಗ್ ಅ ಕ್ಲೆನ್ಲಿನೆಸ್ ಇನ್ ಹಾಸ್ಟೆಲ್ ಪ್ರೆಮಿಸಸ್. ಹಾಸ್ಟೆಲ್ ಪ್ರೆಮಿಸಸ್ನ ನಾವು ತುಂಬ ಕ್ಲೀನಾಗಿ ಯಾವ ರೀತಿಯಾಗಿ ಇಡಬಹುದು, ಒಂದು ಹೈಜಿನಿಕ್ನ ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಕೋಬಹುದು ಅನ್ನೋದು ಈ ಯೂನಿಟಲ್ಲಿ ನಾವು ಕಲಿತೀವಿ. ನೆಕ್ಸ್ಟ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಆಫ್ ಚಿಲ್ಡ್ರನ್. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನ ಮಕ್ಕಳಿದ್ದಾರೆ ಹಾಸ್ಟೆಲಲ್ಲಿ ಆ್ಯಂಡ್ ಅದರಲ್ಲಿ ಎಷ್ಟು ಜನ ಮೇಲ್, ಎಷ್ಟು ಜನ ಫೀಮೇಲ್ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಯಾವ್ಯಾವ ಕ್ಲಾಸ್ ಅಂಡರ್ ಬಿಲಾಂಗ್ ಆಗ್ತಾರೆ, ಎಷ್ಟು ಜನ ಯಾವ ಏಜ್ ಅಂಡರ್ ಬಿಲಾಂಗ್ ಆಗ್ತಾರೆ, ಮತ್ತು ಅವರು ಇದರಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಹಾಸ್ಟೆಲಲ್ಲೇ ಇರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ನಾವು ಹೇಗೆ ಅದನ್ನು ರೆಕಾರ್ಡ್ ಮೇಂಟೈನ್ ಮಾಡಬಹುದು ಅನ್ನೋದನ್ನು ಈ ಯೂನಿಟಲ್ಲಿ ಕಲಿತೀವಿ. ಸೊ ಈಗ ನಾವು ಹ್ಯಾಂಡಲಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಸೊ ಮಕ್ಕಳನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಹ್ಯಾಂಡಲಿಂಗ್ ಅ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ತುಂಬ ಮಕ್ಕಳಿದ್ದಾಗ ನಾವು ಯಾವ ರೀತಿಯಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬಹುದು ಅನ್ನೋದಕ್ಕೆ ದೇರ್ ಇಸ್ 20 to 22 ಒಂದು ಸ್ಟ್ರಾಟಜೀಸ್ಗಳಿದೆ. ಅಂದರೆ ಯಾವ್ಯಾವುದನ್ನು ನಾವು ಅಬ್ಸರ್ವ್ ಮಾಡಬೇಕು, ಯಾವುದ್ಯಾವುದನ್ನು ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನೋಡ್ಕೊತಾ ಹೋಗೋಣ. ಹ್ಯಾಂಡಲಿಂಗ್ ಅ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಸ್ ಅ ಹಾಸ್ಟೆಲ್ ವಾರ್ಡನ್ ಕ್ಯಾನ್ ಬಿ ಅ ಚಾಲೆಂಜಿಂಗ್ ಬಟ್ ಮ್ಯಾನೇಜಬಲ್ ವಿತ್ ಎಫೆಕ್ಟಿವ್ ಸ್ಟ್ರಾಟಜೀಸ್ ಆ್ಯಂಡ್ ಆರ್ಗನೈಸೇಷನ್. ಹೌದಲ್ವಾ? ಅಷ್ಟೊಂದು ಮಕ್ಕಳನ್ನ ನಾವು ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ಅದು ಚಾಲೆಂಜಿಂಗ್ ವಿಷಯನೇ. ಆದರೆ ಅದನ್ನು ಒಂದು ಎಫೆಕ್ಟಿವ್ ಸ್ಟ್ರಾಟಜೀಸ್ ನಮ್ಮ ಹತ್ರ ಇತ್ತು ಅಂತಂದರೆ ನಾವು ಅದನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ಕ್ಲಿಯರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಏನು ಕ್ಲಿಯರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್? ಮಕ್ಕಳು ಹಾಸ್ಟೆಲ್ಗೆ ಎಂಟ್ರಿ ಆದಾಗೇನೆ ಹಾಸ್ಟೆಲಲ್ಲಿರುವಂತಹ ಎಲ್ಲ ರೂಲ್ಸ್ಗಳನ್ನು ನಾವು ಹೇಳಬೇಕು, ಕ್ಲಿಯರ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಆಗಿ ಪೂರ್ತಿಯಾಗಿ. ಹಾಸ್ಟೆಲಲ್ಲಿ ಇಂತಿಂಥ ರೂಲ್ಸ್ ಇದೆ ಅದನ್ನು ಮತ್ತು ಇಂತಿಂಥ ಗೈಡ್ಲೈನ್ಸ್ ಇದೆ ಅಂತ ನಾವು ಮೊದಲೇ ಅವರಿಗೆ ಕಮ್ಯುನಿಕೇಟ್ ಮಾಡಿರಬೇಕು. ಸೊ ಮೊದಲೇ ನಾವು ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡಿರಬೇಕು. ದೀಸ್ ರೂಲ್ಸ್ ಟು ದ ಆಲ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಓರಿಯೆಂಟೇಷನ್ ಆ್ಯಂಡ್ ಎನ್ಶೂರ್ ದೇ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎನಿ ವಯಲೇಷನ್ಸ್. ಆ ರೂಲ್ಸ್ಗಳನ್ನು ಹೇಳುವುದರ ಜೊತೆಗೆ ವೈಲೇಷನ್ಸ್ ಅಂದರೆ ಆ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಹೇಳಬೇಕು. ಅಂದರೆ ಕಾನ್ಸಿಕ್ವೆನ್ಸಸ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೂಲ್ ಇರುತ್ತೆ, ಎಲ್ಲರೂ ಇದೇ ಟೈಮ್ಗೆ ಕರೆಕ್ಟಾಗಿ ಡೈನಿಂಗ್ ಹಾಲಿಗೆ ಬರಬೇಕು. ಸೊ ನಿಮ್ಮ ಒಂದು ಡಿನ್ನರ್ ಶುರು ಆಗೋದು ರಾತ್ರಿ 8:30ಗೆ ಅಂತಂದಾಗ ಕೆಲವೊಬ್ರು 9:45 ಆ ಥರ ಬಂದಾಗ ಆ ರೂಲ್ಸ್ನ ಬ್ರೇಕ್ ಮಾಡಿರ್ತಾರೆ. ಆ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅದಕ್ಕೆ ಸಿಗುವಂಥ ಪನಿಷ್ಮೆಂಟ್ ಏನಾಗಿರುತ್ತೆ ಅಂತ ಮೊದಲೇ ನಾವು ಮಕ್ಕಳಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ, ಆಗ ಈಸಿಯಾಗಿ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ನಾವು ಕ್ಲಿಯರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ನ ಕೊಟ್ಟಾಗ ವಿ ಕ್ಯಾನ್ ಮೇಂಟೈನ್ ಅ ಡಿಸಿಪ್ಲಿನ್, ಎಲ್ಲನೂ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈ ವೆರಿ ಫಸ್ಟ್ ಪಾಯಿಂಟಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮೇಜರ್ ಥಿಂಗ್ ಏನು ಅಂತಂದರೆ ಅವರಿಗೆ ಡ್ಯೂರಿಂಗ್ ದ ಓರಿಯೆಂಟೇಷನ್ ಓನ್ಲಿ ವಿ ಶುಡ್ ಕ್ಲಿಯರ್ಲಿ ಕಮ್ಯುನಿಕೇಟ್ ಹೌ ಎಕ್ಸಾಕ್ಟ್ಲಿ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಹಾಸ್ಟೆಲ್ ವರ್ಕ್ಸ್ ಅನ್ನೋದನ್ನ ನಾವು ಕ್ಲಿಯರ್ ಕಟ್ಟಾಗಿ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು. ನೆಕ್ಸ್ಟ್ ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್.
If the number of students is too large to handle alone, consider having an assistant wardens or a resident advisor to help and manage the hostel. Divide the responsibilities among the team to ensure efficient operations. ಸೊ ಇದು ಬಂದು ಏನು ಅಂತಂದರೆ, ಇವಾಗ ನಮಗೆ ಗೊತ್ತಿದೆ, ಇವಾಗ ಮನೆಯಲ್ಲೇ ನಾವು ಸಾಧಾರಣವಾಗಿ ಏನಾದರೂ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂದಾಗ ಎಲ್ಲ ಜವಾಬ್ದಾರಿನೂ ಒಬ್ಬರೇ ಹೊತ್ಕೊಳ್ಳೋದಿಲ್ಲ. ಏನು ಮಾಡ್ತೀವಿ, ಮನೆಯಲ್ಲಿರೋ ಪ್ರತಿಯೊಂದು ಸದಸ್ಯರಿಗೂ ಒಂದು ಕೆಲಸನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಮಕ್ಕಳುಗಳು ಜಾಸ್ತಿ ಇದ್ದಾಗ ಎಲ್ಲರ ಒಂದು ಉಸ್ತುವಾರಿನ ನಾವು ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತಂದಾಗ ಕೆಲಸನ ಡಿವೈಡ್ ಮಾಡ್ತಾ ಹೋಗಬೇಕು. ಇಷ್ಟು ಜನಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಒಂದು ಅಸಿಸ್ಟೆಂಟ್ ವಾರ್ಡನ್ ಅಂತ ಆದ್ರೂ ನೇಮಕ ಮಾಡ್ಕೊಳ್ಳೋ ರೀತಿಯಾಗಿರ್ಬೋದು, ಅಥವಾ ಈಗ ಹಾಸ್ಟೆಲ್ ಎಲ್ಲಿರುತ್ತೆ ಆ ಒಂದು ಪ್ಲೇಸಿನ ರೆಸಿಡೆಂಟ್ ಅಡ್ವೈಸರ್ನ ನಾವು ಚೂಸ್ ಮಾಡ್ಕೊಳ್ಬಹುದು. ಮತ್ತು ಜೊತೆಗೆ ಇವಾಗ ಅಡುಗೆ ಮಾಡೋಕ್ಕೆ ಕೆಲವೊಂದು ಜನ ಇರ್ತಾರೆ, ಮತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಕೆಲವೊಂದು ಜನ ಇರ್ತಾರೆ. ಅವರ ಸಹಾಯವನ್ನು ಕೂಡ ನಾವು ತೊಗೊಳ್ಬೋದು. ಎಷ್ಟೋ ಬಾರಿ ಮಕ್ಕಳೇ ನಮಗೆ ಹೆಲ್ಪ್ ಮಾಡ್ತಾರೆ. ಹೇಗೆ ಅಂತಂದರೆ, ಒಂದು ಟೀಮ್ ಫ್ರೇಮ್ ಮಾಡಿ ಆ ಟೀಮಿಗೆ ಇವ್ರು ಬಂದು ಲೀಡರ್ ಅನ್ನೋ ಥರ ಮಾಡ್ತಾ ಹೋದಾಗ ಸೊ ಆಗ ನಮಗೆ ಆ ರೆಸ್ಪಾನ್ಸಿಬಿಲಿಟೀಸ್ನ ಫಾಲೋ ಅಪ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಸೊ ಒಟ್ಟಾರೆ ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಏನೂ ಇಲ್ಲ, ಜಸ್ಟ್ ಒಂದು ಕೆಲಸನ ಡಿವೈಡ್ ಮಾಡ್ತಾ ಅಸಿಸ್ಟೆಂಟ್ ವಾರ್ಡನ್ಸ್ನ ಇಟ್ಕೊಂಡು, ರೆಸಿಡೆಂಟ್ ಅಡ್ವೈಸರ್ಸ್ನ ಇಟ್ಕೊಂಡು ಕೆಲಸನ ಈಸಿಯಾಗಿ ನಾವು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗೋದು. ನೆಕ್ಸ್ಟು ಕಮ್ಯುನಿಕೇಷನ್ ಚಾನಲ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ. ಏನು ಕಮ್ಯುನಿಕೇಷನ್ ಚಾನಲ್ ಅಂದರೆ, ಯಾವಾಗಲೂ ಯಾವುದಾದ್ರೂ ಒಂದು ಮ್ಯಾಟರ್ನ ಹೇಳಬೇಕು ಅಂದರೆ ನಾವು ಕಮ್ಯುನಿಕೇಟ್ ಮಾಡಲೇಬೇಕು. ವಿತೌಟ್ ಕಮ್ಯುನಿಕೇಷನ್ ನಾವು ಯಾವುದನ್ನು ಕರೆಕ್ಟಾಗಿ ಕನ್ವೆ ಮಾಡೋಕ್ಕಾಗೋದಿಲ್ಲ. ಸೊ ಸೆಟಪ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಚಾನಲ್ಸ್ ವಿತ್ ದ ಸ್ಟೂಡೆಂಟ್ಸ್ ಸಚ್ ಆ್ಯಸ್ ನೋಟಿಸ್ ಬೋರ್ಡ್ಸ್, ಇಮೇಲ್ಸ್, ಗ್ರೂಪ್ ಮೆಸೇಜಿಂಗ್ ಆ್ಯಪ್ಸ್, ಆ ಥರ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಟೆಲಲ್ಲಿ ಏನೋ ಒಂದು ರೂಲ್ಸ್ ಮಾಡಿರ್ತೀರ, ಅದನ್ನು ಪ್ರತಿಯೊಬ್ಬರಿಗೂ ಹೋಗಿ ನಾವು ಕರೆದು ಹೇಳೋಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ಬೋದು, ಒಂದು ನೋಟಿಸ್ ಬೋರ್ಡ್ ಅಂತ ಕ್ರಿಯೇಟ್ ಮಾಡ್ಬೋದು. ನೋಟಿಸ್ ಬೋರ್ಡ್ ಮೇಲೆ ಕ್ರಿಯೇಟ್ ಮಾಡಿ ನಾವು ಅದನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಓದ್ಕೊಳ್ತಾ ಹೋಗ್ತಾರೆ, ಏನೇನು ಹಾಕಿದ್ದಾರೆ, ಏನು ಇನ್ಫಾರ್ಮೇಷನ್ ಇದೆ. ಈಗ ಹಾಸ್ಟೆಲ್ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಆ ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನ್ ಸಿಗೋದಾಗಿರ್ಬೋದು, ಅಥವಾ ಹಾಸ್ಟೆಲಲ್ಲಿ ಯಾವ ಬೇಸಿಸ್ ಮೇಲೆಗಡೆ ಫುಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂದರೆ ಇಂತಿಂಥ ದಿವಸ ಈ ಥರ ಫುಡ್ ಇರುತ್ತೆ ಅನ್ನೋದನ್ನು ನಾವು ಕೂಡ ಹಾಕ್ಬಹುದು. ಐದರ್ ವಿ ಕ್ಯಾನ್ ಡೂ ದಟ್ ಥ್ರೂ ಇಮೇಲ್ಸ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಈ ರೀತಿಯಾಗಿ ಮಾಡ್ತಾ ಇರಬಹುದು. ರೆಗ್ಯುಲರ್ ಅಪ್ಡೇಟ್ ಅ ಸ್ಟೂಡೆಂಟ್ಸ್ ಅಬೌಟ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್, ಈವೆಂಟ್ಸ್ ಆ್ಯಂಡ್ ಎನಿ ಚೇಂಜಸ್ ಇನ್ ದ ರೂಲ್ಸ್ ಆರ್ ಶೆಡ್ಯೂಲ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈವೆಂಟ್ ಇರುತ್ತೆ, ನಾವು ಗ್ರೂಪ್ ಕರೆದ್ಬಿಟ್ಟು ಒಂದು ಮಕ್ಳಿಗೆ ಹೇಳಿರ್ತೀವಿ, ಹಾಗೆ ಬೇರೆಯವ್ರು ನೀವು ಹೇಳಿಬಿಡಿ ಅಂತ. ಸಮ್ಟೈಮ್ಸ್ ಅದೊಬ್ರಿಗೆ ಕನ್ವೆ ಆಗಿರಲ್ಲ, ಅಥವಾ ಕನ್ವೆ ಆಗ್ತಿರೋ ಟೈಮಲ್ಲಿ ಏನಾಗಿರುತ್ತೆ, ಇವ್ರು ಹೇಳಿರೋ ರೂಲ್ಸೇ ಒಂದಾಗುತ್ತೆ, ಆ ಮಕ್ಳು ಕನ್ವೆ ಮಾಡೋ ರೂಲ್ಸೇ ಒಂದಾಗ್ಬಿಡುತ್ತೆ. ಸೊ ಆ ರೀತಿಯಾಗಿರೋದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಅಂದಾಗ ನಾವೇನು ಮಾಡಬಹುದು, ನೋಟಿಸ್ ಬೋರ್ಡ್, ಇಮೇಲ್ಸ್ ಮುಖಾಂತರ ನಾವು ಮಕ್ಕಳ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪ್ರೇಯರ್ ಟೈಮಿಂಗ್ಸ್, ಪ್ರೇಯರ್ ಟೈಮಿಂಗ್ಸ್ 8:30 ಏನೋ ಇರುತ್ತೆ. ಈಗ ಶೆಡ್ಯೂಲ್ಸ್ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಪ್ರೇಯರ್ ಟೈಮಿಂಗ್ಸ್ ಒಂದು 8:30 ತೆಗೆದು 8:20 ಹಾಕಿಬಿಡ್ತಾರೆ. ಸೊ ಈ ಒಂದು ಟೈಮಿಂಗ್ಸ್ ಚೇಂಜಸ್ ಆಗಿರಬಹುದು, ಅಥವಾ ರೆಗ್ಯುಲರ್ ಬೇಸಿಸ್ ಮೇಲೆ ಹಾಸ್ಟೆಲ್ ವಾರ್ಡನ್ ರೂಮ್ನ ಚೆಕ್ ಮಾಡೋಕ್ಕೆ ಬರ್ತಿರೋವಂಥದ್ದು ಆಗಿರ್ಬೋದು, ಅದನ್ನು ಕೂಡ ನಾವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಕಮ್ಯುನಿಕೇಷನ್ ಚಾನಲ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಥಿಂಗ್ ಇನ್ ದಟ್ ಸ್ಟ್ರಾಟಜಿ ಆಫ್ ಹ್ಯಾಂಡಲಿಂಗ್ ಅ ಸ್ಟೂಡೆಂಟ್ಸ್. ಒಂದು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಅಂದಾಗ ಕಮ್ಯುನಿಕೇಷನ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್ ಅಂತ ಬಂದಾಗ, ಎನ್ಶೂರ್ ದಟ್ ದ ಹಾಸ್ಟೆಲ್ ಹ್ಯಾಸ್ ಅ ಸಫಿಷಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಟು ಅಕಾಮಡೇಟ್ ಅ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ನಾವೇ ನೋಡ್ಬೋದು, ಎಷ್ಟೋ ಬಾರಿ ಒಂದು ಚಿಕ್ಕ ಜಾಗದಲ್ಲಿ ಒಂದು 10-15 ಜನ ಇರಬೇಕು ಅಂದಾಗ ಎಷ್ಟು ಸಫೋಕೇಟ್ ಆಗುತ್ತೆ, ಎಷ್ಟು ಹಿಂಸೆ ಆಗುತ್ತೆ. ಈ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿಯಲ್ಲೂ ಕೂಡ ಅದೇ ರೀತಿ. ಈಗ ಒಂದು ರೂಮ್ ಅಂತ ಬಂದಾಗ ಆ ರೂಮಲ್ಲಿ ಮಿನಿಮಮ್ ಇಷ್ಟೇ ಜನ ಮಕ್ಕಳು, ಆ ಮಕ್ಕಳಿಗೆ ಇಷ್ಟು ಬೆಡ್ಸ್ ಪ್ರೊವೈಡ್ ಮಾಡಬೇಕು, ಇಷ್ಟು ರ್ಯಾಕ್ಸ್ ಪ್ರೊವೈಡ್ ಮಾಡಬೇಕು ಅಂತ ಇರುತ್ತೆ. ಅಷ್ಟೇ ಕರೆಕ್ಟಾಗಿರುತ್ತಾ ಅಂತ ನಾವು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ. ಇದರಲ್ಲಿ ಮೇಜರ್ ಇನ್ಕ್ಲೂಡ್ ಯಾವುದು ಅಂದರೆ ರೂಮ್ಸ್. ಈಗ ಫಾರ್ ಎಕ್ಸಾಂಪಲ್ 100 ಜನ ಮಕ್ಕಳಿರ್ತಾರೆ, 100 ಜನ ಮಕ್ಕಳಿಗೆ 10 ರೂಮು ಯಾವ ರೀತಿಯಾಗಿ ಸಾಲತ್ತೆ. ಸೊ ಅದನ್ನು ಅವರು ನೋಟಿಸಿಗೆ ತರಬೇಕು. ಸೊ ಇಷ್ಟು ಜನ ಮಕ್ಕಳಿದ್ದಾರೆ, ಇಷ್ಟು ಜನ ರೂಮ್ ಬೇಕು, ಅಷ್ಟು ಜನ ಮಕ್ಕಳಿಗೆ ಕರೆಕ್ಟಾಗಿರುವಂತಹ ಸ್ಪೇಸ್ ಇದೆಯಾ, ಬೆಡ್ಸ್ ಇದೆಯಾ, ಬೆಡ್ಶೀಟ್ಸ್ ಇದೆಯಾ, ಮತ್ತು ಅವ್ರ ಸ್ಟಡಿ ಏರಿಯಾ ಅಷ್ಟು ಜನಕ್ಕೆ ಸಫಿಷಿಯೆಂಟ್ ಆಗಿದೆಯಾ, ಮತ್ತು ರೂಮ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಮತ್ತು ವಾಶ್ರೂಮ್ಸ್. ಈಗ 100 ಜನಕ್ಕೆ 5 ವಾಶ್ರೂಮ್ಸ್ ಅಂದರೆ ಇಟ್ ಡೋಂಟ್ ಬಿ ಎ ಸಫಿಷಿಯೆಂಟ್. ಸೊ ಎಷ್ಟು ವಾಶ್ರೂಮ್ಸ್ ಇರಬೇಕು, ಮತ್ತು ಆ ವಾಶ್ರೂಮ್ನು ಕ್ಲೀನಾಗಿದೆಯಾ, ರೆಗ್ಯುಲರ್ ಬೇಸಿಸ್ ಮೇಲೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲದನ್ನು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿ ಅಂತಂದರೆ ಇರುವಂತಹ ಅಷ್ಟು ಮಕ್ಕಳಿಗೆ ಒಂದು ಸಾಮಾನ್ಯವಾಗಿರುವಂತಹ ಒಂದು ಸೌಲಭ್ಯ ಅವರಿಗೆ ಸಿಗ್ತಾ ಇದೆಯಾ ಅನ್ನೋದನ್ನು ನಾವು ಇದರಲ್ಲಿ ಕಾಣಬಹುದು. ನೆಕ್ಸ್ಟ್ ನಾವು ನೋಡಬಹುದು ರೆಗ್ಯುಲರ್ ಚೆಕ್-ಇನ್ಸ್. ಕಂಡಕ್ಟ್ ಅ ರೆಗ್ಯುಲರ್ ಚೆಕ್-ಇನ್ಸ್ ವಿತ್ ದ ಸ್ಟೂಡೆಂಟ್ಸ್ ಟು ಅಡ್ರೆಸ್ ದೇರ್ ಕನ್ಸರ್ನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್.
ನಮ್ಗೆ ಗೊತ್ತಿರೋಂಗೆ ಅವ್ರ ತಂದೆ ತಾಯಿಗಳನ್ನ ಬಿಟ್ಟು ಹಾಸ್ಟೆಲ್ಗೆ ಬಂದಿರ್ತಾರೆ ಮಕ್ಕಳು. ಹಾಗಾಗಿ ಅವ್ರಿಗೆ ಅಲ್ಲಿ ಏನು ಸಮಸ್ಯೆ ಎಷ್ಟೋ ಜನ ಮಕ್ಕಳು ಇಂಟ್ರಾವರ್ಟ್ಸ್ ಆಗಿರೋ ಕಾರಣ ಅವ್ರವ್ರ ಸಮಸ್ಯೆಗಳನ್ನು ಅವರಾಗೆ ಬಂದು ಅವರು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಾವಾಗೆ ರೆಗ್ಯುಲರ್ ಆಗಿ ಅವ್ರನ್ನ ಕೇಳ್ತಾ ಇರಬೇಕು. ಅವ್ರದ್ದು ಏನಾದರೂ ಸಮಸ್ಯೆ ಇದೆಯಾ, ಅದು ಏನಾದರೂ ಫೆಸಿಲಿಟೀಸ್ ಇನ್ನೂ ಅವೈಲೇಬಲ್ ಬೇಕಾ, ಇರೋ ಫೆಸಿಲಿಟೀಸ್ ಸಾಲ್ತಾ ಇಲ್ವಾ, ಆ ಥರ ನಾವು ಅವ್ರಿಗೆ ಕೇಳ್ತಾ ಹೋಗ್ಬೇಕು. ಆ್ಯಂಡ್ ಕೊಟ್ಟಿರೋ ಫೆಸಿಲಿಟಿ ಅವರಿಗೆ ತಲುಪ್ತಾ ಇದೆಯಾ ಅನ್ನೋದು ತುಂಬ ಮುಖ್ಯ. ಅದನ್ನು ತುಂಬ ನಾವು ಚೆಕ್ ಮಾಡ್ತಾ ಇರಬೇಕು. ಬೀಯಿಂಗ್ ಅಪ್ರೋಚಬಲ್ ಆ್ಯಂಡ್ ಆಕ್ಸೆಸಿಬಲ್ ವಿಲ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಕಮ್ ಟು ಯು ವಿತ್ ಎನಿ ಇಶ್ಯೂಸ್ ದೇ ಮೇ ಹ್ಯಾವ್. ಈ ಫಾರ್ ಎಕ್ಸಾಂಪಲ್ ಅವ್ರು ಏನೋ ಒಂದು ಸಮಸ್ಯೆ ತೊಗೊಂಡು ನಮಗೆ ಬಂದಾಗ ನಾವು ಅಪ್ರೋಚಬಲ್ ಪರ್ಸನ್ ಆಗಿ ಇದ್ದರೆ ಅವರು ಓಕೆ ನಾವೇನೋ ಒಂದು ಸಮಸ್ಯೆ ಹೇಳಿದಾಗ ಈ ಸರ್ ಅಥವಾ ಮೇಡಮ್ ಆ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅವರಿಗೆ ಬರುತ್ತೆ. ಸೊ ಹಾಗಾಗಿ ನಾವು ಅವರಿಗೆ ಆ ಒಂದು ಫ್ರೀ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ರೆಗ್ಯುಲರ್ ಚೆಕ್-ಇನ್ಸ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಫಸ್ಟ್ 5 ಮೇನ್ ಸ್ಟ್ರಾಟಜೀಸ್. ಯಾವ್ದು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದು ಅಂದರೆ ಕ್ಲಿಯರ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್, ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್, ಕಮ್ಯುನಿಕೇಷನ್ ಚಾನಲ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ರೆಗ್ಯುಲರ್ ಚೆಕ್ಸ್. ಸೊ ಇದಿಷ್ಟು ಮೇಜರ್ 5 ಸ್ಟ್ರಾಟಜೀಸ್ ಫಾರ್ ಹ್ಯಾಂಡಲಿಂಗ್ ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದೇ ರೀತಿ ಇನ್ನೂ ಮಿಕ್ಕಿರುವಂತಹ 15 to 20 ಸ್ಟ್ರಾಟಜೀಸ್ ಇದೆ. ಅದನ್ನ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.